ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಸಿವಿಲ್ ಇಂಜಿನಿಯರ್. ಇದು ಪಾರ್ಟ್ 2. ಪಾರ್ಟ್ 1ಅಲ್ಲಿ 1 to 25ವರೆಗೂ ಕ್ವಶನ್ನ ಆನ್ಸರ್ ಮಾಡಿದ್ದೇನೆ ಇಂಟರ್ವ್ಯೂ ಪಾರ್ಟ್ 1ಅಲ್ಲಿ. ಆ ವಿಡಿಯೋನ ನೋಡಿ ಸ್ನೇಹಿತರೆ. ಇದು ಪಾರ್ಟ್ 2. ಇದು ಪಾರ್ಟ್ 1ಗಿಂತ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಗಳು. ಇದು 99% ಆಗಿ ಒಂದಾದರೂ ಕ್ವಶನ್ ಅವರು ಕೇಳ್ತಾರೆ ಇಂಟರ್ವ್ಯೂದಲ್ಲಿ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ನೀವು ಎಷ್ಟು ಕ್ವಶನ್ ಬೇಕಾದ್ರೂ ಪ್ರಿಪೇರ್ ಮಾಡಿ ಇಂಟರ್ವ್ಯೂಗೆ, ಆದರೆ ಅದ್ರ ಜೊತೆಗೆ ಈ ಕ್ವಶನ್ನು ಕೂಡ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇದು ಸ್ವಲ್ಪ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ. ನೆಕ್ಸ್ಟ್ ಸೊ ದಟ್ ನಿಮಗೆ ಅದು ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಇಂಟರ್ವ್ಯೂ ಟೈಮಲ್ಲಿ ಓದಲಿಕ್ಕೆ. ಇಂಟರ್ವ್ಯೂ ಟೈಮಲ್ಲಿ ಇನ್ನೂ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತೇನೆ, ಬಟ್ ಈಗ ಈ ಕ್ವಶನ್ನ ನೋಡೋಣ ಸ್ನೇಹಿತರೆ. ಓಕೆ, ಫಸ್ಟ್ ಕ್ವಶನ್, ಮಿನಿಮಮ್ ಡಯಾಮೀಟರ್ ಆಫ್ ಬಾರ್ ಯೂಸ್ಡ್ ಇನ್ ಕಾಲಮ್. ನೋಡಿ, ಸ್ಲ್ಯಾಬ್ಗೆ 8 mm ಬಟ್ ಕಾಲಮ್ಗೆ 12 mm. ನೆನಪಿರಲಿ, ಮಿನಿಮಮ್ ನಂಬರ್ ಆಫ್ ಬಾರ್ ಯೂಸ್ಡ್ ಇನ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಕಾಲಮ್. ಸ್ಕ್ವೇರ್ ಆಫ್ ರೆಕ್ಟ್ಯಾಂಗ್ಯುಲರ್ ಕಾಲಮಲ್ಲಿ ಕಡಿಮೆ ಅಂದರೂ 4 ಬಾರ್ಗಳು ಇರಲೇಬೇಕು. ನೋಡಿ, ಇದು ಪ್ಲ್ಯಾನ್, ಇದು ಮೇಲ್ಗಡೆ ನೋಡಿದಾಗ ಹೆಂಗೆ ಕಾಣ್ತದೆ ಅಂತ ನೋಡಿ. 4 ಬಾರ್ಗಳು ಇರಲೇಬೇಕು. ಸೆಕ್ಷನಲ್ಲಿ ಈ ಥರ ಕಾಣ್ತದೆ, ಅದು 3D ವ್ಯೂವಲ್ಲಿ ನೋಡಿ ಈ ಥರ 4 ಬಾರ್ಗಳು ಇರಲೇಬೇಕಾಗ್ತದೆ. ಯಾವುದರಲ್ಲಿ? ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಚಾನಲ್. ಲಾಂಗಿಟ್ಯೂಡ್ನಲ್ ರೀಇನ್ಫೋರ್ಸ್ಮೆಂಟ್ ನಾಟ್ ಲೆಸ್ ದೆನ್ 0.8 ಆ್ಯಂಡ್ ನಾಟ್ ಮೋರ್ ದೆನ್ 6% ಆಫ್ more than 6% of gross cross section. Dimensional tolerance for cube, it is plus or minus 2 mm. ಈಗ ಕ್ಯೂಬ್ ಟೆಸ್ಟ್ಗೆ ನೀವು ಕ್ಯೂಬ್ ಇರ್ತದಲ್ಲ ಸ್ನೇಹಿತರೆ, ಈ ಥರ ಕ್ಯೂಬ್ ಟೆಸ್ಟ್ಗೆ ಎಷ್ಟು ಜಾಸ್ತಿ ಇದ್ರೂ ಅದು ಓಕೆ, ಅಂದರೆ ಸ್ವಲ್ಪ ಡೈಮೆನ್ಷನಲಿ ಪ್ಲಸ್ ಆರ್ 2. ಈಗ ಕ್ಯೂಬ್ ಟೆಸ್ಟಿಂದು ಇದು ರಾಂಗ್ ಇರ್ಬೋದು, ನಮ್ಮ ಮೋಲ್ಡ್ ಏನಾದ್ರು ಸಣ್ಣ ಪ್ರಾಬ್ಲಮ್ ಆಗಿರ್ಬೋದು, ಅವಾಗ ಎಲ್ಲಿವರೆಗೂ ಅದು ಹೋಲ್ಡ್ಸ್ ಗುಡ್ ಆಗ್ತದೆ ಅಂತ ನೋಡಿ. ಪ್ಲಸ್ ಆರ್ ಮೈನಸ್ 2 mm. ಮಿನಿಮಮ್ ಥಿಕ್ನೆಸ್ ಆಫ್ ಸ್ಲ್ಯಾಬ್ ನೋಡಿ, 125 mm ಮಿನಿಮಮ್ ಥಿಕ್ನೆಸ್ ಆಫ್ ಸ್ಲ್ಯಾಬ್ ಪ್ರೊವೈಡ್ ಮಾಡಲೇಬೇಕಾಗ್ತದೆ. ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ಬ್ರಿಕ್ಸ್ ಈಸ್ 3.5 kN/mm². ಕಲರ್ ಆಫ್ ಗುಡ್ ರೆಡ್ ಬ್ರಿಕ್ ಈಸ್ ಡೀಪ್ ರೆಡ್ ಇರಬೇಕು ಕಲರು ಬ್ರಿಕ್ಸ್ದು. ಸ್ವಲ್ಪ ಆರೆಂಜ್ ಬರ್ತಾ ಇದೆ ಈಗೀಗ, ಅದು ಅಷ್ಟು ಕ್ವಾಲಿಟಿ ಅಲ್ಲ ಅಂತ ಅರ್ಥ. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ OPC ಕಂಟೇನ್ಸ್ 62 to 67% of lime in it. Excess of silica makes the bricks brittle and ಸಿಲಿಕಾ ಕಂಟೆಂಟ್ ಜಾಸ್ತಿ ಇದ್ದಾಗ ಬ್ರಿಕ್ಸ್ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಅರ್ಥ. ಇಲೆಕ್ಟ್ರಿಕಲ್ ಕಂಡ್ಯೂಟ್ ಶುಡ್ ನಾಟ್ ರನ್ ಇನ್ ಕಾಲಮ್. ನೋಡಿ, ಕಾಲಮಲ್ಲಿ ಎಲೆಕ್ಟ್ರಿಕಲ್ ಕಂಡ್ಯೂಟು ಯಾವುದೇ ಕಾರಣಕ್ಕೂ ರನ್ ಆಗಬಾರ್ದು. ಬೇರೆ ಸ್ಲ್ಯಾಬಲ್ಲಿ ರನ್ ಆದರೂ ನಡೀತದೆ, ಮತ್ತು ಇದರಲ್ಲಿ ಬೀಮಲ್ಲಿ ರನ್ ಆದರೂ ನಡೀತದೆ, ಆದರೆ ಎನಿ ಕಂಡೀಷನ್ ಕಾಲಮಲ್ಲಿ ರನ್ ಆಗಬಾರ್ದು. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಅದು ಕಾಲಮ್ ಸ್ಟ್ರೆಂತ್ನ ಡಿಕ್ರೀಸ್ ಮಾಡ್ತದೆ. ಇಲೆಕ್ಟ್ರಿಕಲ್ ಕಂಡ್ಯೂಟ್ ಏನಿದೆ ಅದು ಹೋಲೋ ಸ್ಪೇಸ್ ಇರೋದ್ರಿಂದ ನಿಮ್ಮ ಕಾಲಮ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ. ಮತ್ತು ಹೋಲ್ ಬಿಲ್ಡಿಂಗ್ ನಿಂತಿರೋದೇ ಕಾಲಮ್ ಮೇಲೆ ಆಗಿರೋದ್ರಿಂದ ಕಾಲಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ಸ್ ಟು ಬಿ ಸ್ಟ್ರೆಂತ್ ಇರಬೇಕು. ಅಂದರೆ ಬಿಲ್ಡಿಂಗ್ಗೆ ಕಾಲಮ್ ಸ್ಟ್ರಾಂಗ್ ಇರಬೇಕು. ಹಾಗಾಗಿ ಎಲೆಕ್ಟ್ರಿಕಲ್ ಕಂಡ್ಯೂಟ್ ಕಾಲಮಲ್ಲಿ ರನ್ ಮಾಡಲ್ಲ. ನೋ ಅಬೌಟ್ ಯುವರ್ ವಿಲೇಜ್. ನೋಡಿ, ಈಗಲಿಂದ ನಾನು ಒಂದು ನಿಮಗೆ ಇಷ್ಟು 35 ಕ್ವಶನ್ವರೆಗೂ ನಮ್ಮ ಟೆಕ್ನಿಕಲ್ದು ಹೇಳಿದೆ. ಈಗ ಈ ಥರ ಕ್ವಶನ್ನು KPSCಯಲ್ಲಿ ತುಂಬ ಕೇಳ್ತಾರೆ ಇಂಟರ್ವ್ಯೂದಲ್ಲಿ. ನಮಗೂ ಕೇಳಿದ್ರು, ನಮ್ಮ ಫ್ರೆಂಡ್ಸಿಗೂ ಕೇಳಿದ್ರು. ಆದ್ದರಿಂದ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ನೀವು ಯಾವ ಊರಲ್ಲಿದ್ದೀರಾ, ಮತ್ತು ಯಾವ ಸಿಟಿಯಲ್ಲಿದ್ದೀರಾ, ಅಥವಾ ವಿಲೇಜ್, ಹಳ್ಳಿಯಲ್ಲಿದ್ದರೆ ಹಳ್ಳಿ, ಸಿಟಿಯಲ್ಲಿದ್ದರೆ ಅಥವಾ ತಾಲೂಕಲ್ಲಿದ್ದರೆ ತಾಲೂಕು, ಆ ಊರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಅಂದರೆ ಅವರಲ್ಲಿ ಕೆರೆ ಎಷ್ಟಿದೆ, ನದಿ ಎಷ್ಟಿದೆ, ಸಮುದ್ರ ಎಷ್ಟಿದೆ, ಏರ್ಪೋರ್ಟ್ ಇದೆಯಾ, ರೈಲ್ವೆ ಸ್ಟೇಷನ್ ಇದೆಯಾ, ಆ ಥರ ಸಿವಿಲ್ ರಿಲೇಟೆಡ್. ಟೆಂಪಲ್ ಇದ್ದರೆ ಯಾವ ರಾಜರು ಕಟ್ಟಿದೆ. ಈಗ ಟೆಂಪಲ್ ಬಗ್ಗೆ ಕೇಳ್ತಾರೆ, ಅದೇನು ಸರ್ ಅದು ರಿಲೇಟೆಡ್ ಇದೆ ಅಂತ ನಿಮಗೆ ಡೌಟ್ ಬರ್ಬೋದು. ಬಟ್ ಟೆಂಪಲ್ ಏನಿದೆ ಅದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್. ಯಾವುದೇ ರಾಜರು ಕಟ್ಟಿದ್ರು ಕೂಡ ಅದು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟೇ ಆಗಿರ್ತದೆ. ಉದಾಹರಣೆಗಾಗಿ ಈಗ ಪಿರಾಮಿಡ್ ಇದೆ ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಇಷ್ಟು ಮಾಡರ್ನ್ ಟೆಕ್ನಾಲಜಿ ಬಂದರೂ ಪಿರಾಮಿಡ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಆ ಟೈಮಿನ ಟೆಕ್ನಾಲಜಿ. ಸೊ ಅದು ಸಿವಿಲ್ ಇಂಜಿನಿಯರಿಂಗ್ ಆದ್ದರಿಂದ ಅದ್ರ ಬಗ್ಗೆನೂ ಕೇಳ್ಬೋದು. ನೆಕ್ಸ್ಟ್, ನೋ ಅಬೌಟ್ ಯುವರ್ ತಾಲೂಕು ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ಳಿ. ಅಲ್ಲಿ ಯಾವ ಫ್ಯಾಕ್ಟ್ರಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಳ್ಳಿ. ನೋ ಅಬೌಟ್ ಯುವರ್ ಡಿಸ್ಟ್ರಿಕ್ಟ್, ಇದು ಇನ್ನೂ ತುಂಬ ಇಂಪಾರ್ಟೆಂಟು. ನಿಮ್ಮ ಡಿಸ್ಟ್ರಿಕ್ಕಲ್ಲಿ ಎಷ್ಟು ತಾಲೂಕುಗಳಿವೆ, ಆ ತಾಲೂಕುಗಳಲ್ಲಿ ಎಷ್ಟು ನದಿ ಇದೆ, ಎಷ್ಟು ಕೆರೆ ಇದೆ, ಅಥವಾ ಮತ್ತು ನಿಮ್ಮ ಇದು ಏನು ಸ್ನೇಹಿತರೆ ಇಂಡಸ್ಟ್ರೀಸ್ ಇದೆ, ನ್ಯಾಷನಲ್ ಹೈವೇ ಎಷ್ಟು ರನ್ ಆಗಿದೆ, ಸ್ಟೇಟ್ ಹೈವೇ ಎಷ್ಟು ರನ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಮತ್ತು ಇದು ಈಗ ಒಲಿಂಪಿಕ್ಸ್ ಗೇಮ್, ಮತ್ತು ನಾವು ಗೋಲ್ಡ್ ಗೆದ್ದಿರೋದ್ರಿಂದ, ನೀರಜ್ ಚೋಪ್ರಾ ಅವರು ಗೋಲ್ಡ್ ಗೆದ್ದಿರೋದ್ರಿಂದ ಇದ್ರ ಬಗ್ಗೆ ಒಂದು ಕ್ವಶನ್ ಬಂದೇ ಬರ್ತದೆ. ನಮ್ಮ ಇಂಡಿಯಾಸ್ದು ಬರ್ಬೋದು, ಬೇರೆ ಫಾರಿನ್ ಕಂಟ್ರಿನೂ ಬರ್ಬೋದು. ಅದರಲ್ಲಿ ಮೇನ್ ಆಗಿ 100 ಮೀಟರ್ ಮೆನ್ಸ್ ಆ್ಯಂಡ್ ವುಮೆನ್ ಯಾರು ವಿನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಮತ್ತೊಂದು ಏನಂದರೆ, ಒಬ್ಬರು ಆಸ್ಟ್ರೇಲಿಯಾದವರು 7 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ, ಒಬ್ಬ ವುಮೆನ್ ಲೇಡಿ.
ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳಿ. ಮತ್ತು ಇಂಡಿಯಾದು ಯಾರು ಎಷ್ಟು ಜನ ಮೆಡಲ್ ವಿನ್ ಆಗಿದ್ದಾರೆ ಅವ್ರದ್ದು ಎಲ್ಲನೂ ತಿಳ್ಕೊಂಡು ಇಟ್ಕೊಳ್ಳಿ. ಯಾವ ಮೆಡಲು, ಯಾವ ಅವ್ರ ಟೈಮಿಂಗ್ ಏನು, ಪ್ರತಿಯೊಂದನ್ನು ತಿಳ್ಕೊಂಡು ಇಟ್ಕೊಳ್ಳಿ. ನೋ ಅಬೌಟ್ ಡ್ಯಾಮ್ಸ್. ಈಗ ಡ್ಯಾಮ್ಸ್, ನಿಮ್ಮೂರಲ್ಲಿ ಏನಾದ್ರು ಡ್ಯಾಮ್ ಇದ್ದರೆ ಅದ್ರ ಬಗ್ಗೆ A to Z ನಿಮ್ಗೆ ಗೊತ್ತಿರಲೇಬೇಕು. ಈ ನಿಮ್ಮೂರಲ್ಲಿ ಡ್ಯಾಮ್ ಇಲ್ಲ ಅಂದರೆ ಕರ್ನಾಟಕದ್ದು ಡ್ಯಾಮ್ ಬಗ್ಗೆ ಮೇಲ್ಮೇಲೆ ನೋಡ್ಕೊಳ್ಳಿ. ಎಷ್ಟು ಕ್ರಸ್ಟ್ ಗೇಟ್ ಇದೆ, ಕ್ರಸ್ಟ್ ಗೇಟ್ ಅಂದರೆ ಏನು, ಆಮೇಲೆ ಎಷ್ಟು TMC ನೀರು ಹಿಡಿತದೆ ಅದರಲ್ಲಿ, ಆ ಥರ ಎಲ್ಲ. ಅಥವಾ ಡ್ಯಾಮ್ಗಳ ಬಗ್ಗೆ ಇರುವ ಈಗ ಕೆಲವೊಂದು ಈಗ ನೋಡಿ, ಕಳಸಾ ಬಂಡೂರಿ ಯೋಜನೆಯಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಇದೆ. ಅದು ಬಿಟ್ಟರೆ ಮೇಕೆದಾಟು ಯೋಜನೆಯಲ್ಲಿ ಡಿಸ್ಪ್ಯೂಟ್ ಇದೆ, ಕಾವೇರಿ ನೀರು ಹಂಚಿಕೆಯಲ್ಲಿ ಡಿಸ್ಪ್ಯೂಟ್ ಇದೆ. ಆ ಡಿಸ್ಪ್ಯೂಟ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ಹೋಗಿ ಸ್ನೇಹಿತರೆ. ನೋ ಅಬೌಟ್ ಸಾಯಿಲ್ ಇನ್ ಯುವರ್ ಏರಿಯಾ, ಇದು ಇಂಪಾರ್ಟೆಂಟು. ಯಾವ ಟೈಪ್ ಸಾಯಿಲ್ ನಮ್ಮದು ಡಿಸ್ಟಿಕಲ್ಲಿ ಲ್ಯಾಟ್ರಾಟಿಕ್ ಸಾಯಿಲ್ ಅವೈಲೇಬಲ್ ಇದೆ, ವೆರಿ ಗುಡ್ ಸಾಯಿಲ್. ಸೊ ಅದು ನಾವು ಹೇಳಬೇಕು. ನೀವು ನಿಮ್ಮ ಅದರಲ್ಲಿ ಲ್ಯಾಟ್ರಾಟಿಕ್ ಸಾಯಿಲ್ ಯಾವ ಟೈಪ್ ಸ್ಟ್ರಕ್ಚರ್ ಇರ್ತದೆ, ಕ್ಯಾಲಿನೇಟಾ, ಮಾಂಟ್ ಮೊರಲಿನೇಟಾ, ಆ ಥರ. ಈಗ ಬ್ಲ್ಯಾಕ್ ಕಾಟನ್ ಸಾಯಿಲು ಗದಗ ಸೈಡಲ್ಲೆಲ್ಲ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅವೈಲೇಬಲ್ ಇರ್ತದೆ. ಬ್ಲ್ಯಾಕ್ ಕಾಟನ್ ಸಾಯಿಲು ಮಾಂಟ್ ಮೊರಲಿನೇಟ್ ಅಲ್ಲಿ ಮೇನ್ ಮಿನರಲ್ ಇರೋದು, ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ಹೋಗಿ. ನೋ ಅಬೌಟ್ ರೈನ್ಫಾಲ್ ಇನ್ ಯುವರ್ ಏರಿಯಾ. ಪ್ರತಿ ವರ್ಷ ಎಷ್ಟು ಮಿಲಿಮೀಟರ್ ರೈನ್ಫಾಲ್ ಆಗ್ತದೆ. 1 ಮಿಲಿಮೀಟರ್ ರೈನ್ಫಾಲ್ ಅಂದರೆ ಏನು? 1 ಮಿಲಿಮೀಟರ್ ರೈನ್ಫಾಲ್ ಅಂದರೆ ಈಗ ಒಂದು ಏರಿಯಾ, ಇದು ನಿಮ್ಮ ಊರು ಅಂತ ತಿಳ್ಕೊಳ್ಳಿ. ಇದು ಒಂದು ಎಷ್ಟು ರೇನ್ ಬಿದ್ದಾಗ 1 ಮಿಲಿಮೀಟರ್, ಇದಕ್ಕೆ 1 ಮಿಲಿಮೀಟರ್ ಆಫ್ ರೇನ್ ಬಿದ್ದಾಗ ನೀರು ಎಷ್ಟು ಫ್ಲೋ ಆಗ್ತದಲ್ವ 1 ಮಿಲಿಮೀಟರ್, ಅದಕ್ಕೆ ರೈನ್ಫಾಲ್ ಎಷ್ಟು ಇದು ಅಂತ, ಎಷ್ಟು ರೈನ್ಫಾಲ್ ಬಿದ್ದಿದೆ ನಿಮ್ಮ ಏರಿಯಾದಲ್ಲಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ PWD ಅಂದ್ರೆ ಏನು? ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಫುಲ್ ಫಾರ್ಮ್ನ ಹೇಳ್ತಾರೆ. WRD ಅಂದ್ರೆ ಏನು? ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. RDPR ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್. ಈ ಥರ ಫುಲ್ ಫಾರ್ಮ್ಗಳನ್ನು ತಿಳ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ವಿಚ್ ಸ್ಯಾಂಡ್ ಈಸ್ ಗುಡ್, ಇದ್ರ ಬಿದ್ದು ನೋಡಿ ವೆರಿ ಇಂಪಾರ್ಟೆಂಟ್. ರಿವರ್ ಸ್ಯಾಂಡ್, ಎಮ್ ಸ್ಯಾಂಡ್. ಎಮ್ ಸ್ಯಾಂಡ್ ಅಂದ್ರೆ ಏನು, ರಿವರ್ ಸ್ಯಾಂಡ್ ಅಂದ್ರೆ ಏನು? ರಿವರ್ ಸ್ಯಾಂಡ್ ಅಂದರೆ ರಿವರಲ್ಲಿ ಸಿಗೋದು ಸೈಡಲ್ಲಿ. ಎಮ್ ಸ್ಯಾಂಡ್ ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಯಾಂಡ್ ಇದೆ. ಎಮ್ ಸ್ಯಾಂಡ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಯಾಂಡ್ ಅಂದರೆ ಕ್ವಾರಿ ಡಸ್ಟ್ ಇರ್ತದಲ್ಲ ಸ್ನೇಹಿತರೆ, ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಅದಕ್ಕೆ ವೇಸ್ಟ್ನೆಲ್ಲ ಮಿಕ್ಸ್ ಮಾಡಿ ಮಾಡೋದು ಎಮ್ ಸ್ಯಾಂಡು. ಸ್ಟ್ರೆಂತ್ ವೈಸ್ ಬೋತ್ ಸೇಮು. ಬಟ್ ರಿವರ್ ಸ್ಯಾಂಡ್ ಅಂದರೆ ನಾವು ಓಲ್ಡ್ ಏಜಸ್ಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಈಗಲೂ ಅದನ್ನೇ ಪ್ರಿಫರ್ ಮಾಡ್ತೇವೆ. ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡೋಗಿ ಎಮ್ ಸ್ಯಾಂಡ್ ಬಗ್ಗೆ. ವಾಟ್ ಈಸ್ ವೈಟ್ ಟ್ಯಾಪಿಂಗ್? ವೈಟ್ ಟ್ಯಾಪಿಂಗ್ ಬಗ್ಗೆ 2-3 ವಿಡಿಯೋದಲ್ಲಿ ಹೇಳಿದ್ದೇನೆ. ವೈಟ್ ಟ್ಯಾಪಿಂಗ್ ಅಂದರೆ ಎಕ್ಸಿಸ್ಟಿಂಗ್ ಇರೋ, ಈಗ ನೋಡಿ ಈ ಥರ ಎಕ್ಸಿಸ್ಟಿಂಗ್ ಇರುವ ಡಾಂಬರ್ ರೋಡ್ಗೆ ಮೇಲ್ಗಡೆಯಿಂದ ಸಿಮೆಂಟ್ ಕಾಂಕ್ರೀಟ್ನ ಮಾಡೋದನ್ನು ವೈಟ್ ಟ್ಯಾಪಿಂಗ್ ಅಂತಾರೆ. ನಿಮ್ಗೇನು ಅನಿಸ್ತದೆ ಇದು ಸಿಮೆಂಟ್ ಕಾಂಕ್ರೀಟ್ ರೋಡ್ ಅನಿಸ್ತದೆ? ಅಲ್ಲ, ಇದು ಕೆಳಗಡೆ ಡಾಂಬರ್ ರೋಡ್ ಆಗಿರ್ತದೆ. ಅಂದರೆ ಫ್ಲೆಕ್ಸಿಬಲ್ ಪೇಮೆಂಟ್ ಮೇಲೆ ರಿಜಿಡ್ ಪೇಮೆಂಟ್ ಮಾಡೋದನ್ನು ವೈಟ್ ಟ್ಯಾಪಿಂಗ್ ಅಂತ ಕರೀತಾರೆ. ನೋ ಫ್ಯೂ ಥಿಂಗ್ಸ್ ಅಬೌಟ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಂದರೆ ಏನು? ಕಾಂಟ್ರಾಕ್ಟಲ್ಲಿ ಎಷ್ಟು ವಿಧಗಳಿವೆ, ಯಾವ ಟೈಪ್ ಕಾಂಟ್ರಾಕ್ಟರ್ ಇರ್ತಾರೆ, ಗ್ರೂಪ್ ಸಿ, ಗ್ರೂಪ್ ಬಿ, ಗ್ರೂಪ್ ಎ, ಆ ಥರ ಎಲ್ಲ. ಮತ್ತು ಕಾಂಟ್ರಾಕ್ಟಲ್ಲಿ ಸ್ವಲ್ಪ ಟರ್ಮ್ ಇದೆ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಏನು, ಆ ಥರ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ. ಹೌ ವಿಲ್ ಯು ಸಾಲ್ವ್ ಪ್ರಾಬ್ಲಮ್ ಇನ್ ಫೀಲ್ಡ್? ಈಗ ಅವರೇನೋ ನಿಮಗೆ ಪ್ರಾಬ್ಲಮ್ ಕೊಡ್ತಾರೆ, ಈ ಥರ ಆಗಿತ್ತು. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಸೈಟಲ್ಲಿ ಏನೋ ಒಂದು ಬ್ರಿಕ್ ಬಿದ್ದು ಒಬ್ಬರಿಗೆ ಪೆಟ್ಟಾಗಿದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಆವಾಗ ನೀವು ಹೇಗೆ ಇಂಜಿನಿಯರ್ ಆಗಿ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಆ ಥರ ಕ್ವಶನ್ನ ಕೇಳ್ತಾರೆ. ಅದ್ರ ಬಗ್ಗೆ ಅದು ನಿಮ್ಮ ಓನ್ ಒಪಿನಿಯನ್, ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ. ಸೊ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ. ಇನ್ನೊಂದೇನೆಂದರೆ ನಾನು ಬರೀಲಿಲ್ಲ ಇಲ್ಲಿ, ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಅದ್ರ ಬಗ್ಗೆನೂ ತಿಳ್ಕೊಂಡೋಗಿ. ಹೆಲ್ಮೆಟ್ಸು, ಹ್ಯಾಂಡ್ ಗೇರ್ಸು, ಲೆಗ್ಗಿಗೆ ಏನು ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಮಾಡೋದು, ಪೇಂಟ್ ಹೊಡಿಬೇಕಾದ್ರೆ ಯಾವ ಥರ ಹೈ ರೈಸ್ ಬಿಲ್ಡಿಂಗಲ್ಲಿ ಯಾವ ಥರ ಪ್ರೊಟೆಕ್ಷನನ್ನು ನಾವು ಫಾಲೋ ಮಾಡಬೇಕಾಗ್ತದೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋ ಅಬೌಟ್ ಹೈವೇ ಆ್ಯಂಡ್ ಎಕ್ಸ್ಪ್ರೆಸ್ ವೇ ಇನ್ ಯುವರ್ ಏರಿಯಾ. ಹೈವೇ ಮತ್ತು ಎಕ್ಸ್ಪ್ರೆಸ್ ವೇ ಬಗ್ಗೆ ಕರ್ನಾಟಕದಲ್ಲಿ ಎಷ್ಟಿದೆ ಎಲ್ಲನೂ ತಿಳ್ಕೊಂಡು ಹೋಗಿ. ಆದರೆ ನಿಮ್ಮ ಏರಿಯಾದಲ್ಲಿ ಏನಿದೆ ಎಕ್ಸ್ಪ್ರೆಸ್ ವೇ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಹೋಗಿ. ಈಗ ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಗೋವಾ ಮತ್ತು ಕುಂದಾಪುರ್ನ ಕನೆಕ್ಟ್ ಆಗೋ ಒಂದು ಎಕ್ಸ್ಪ್ರೆಸ್ ವೇ ವರ್ಕ್ ನಡೀತಾ ಇದೆ. ಅದು IRB ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಅವರು ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಇಂಟರ್ನ್ಶಿಪ್ನ ಕೂಡ ಮಾಡಿದ್ದೇನೆ. ಸೊ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ. ಅಂದರೆ ಹೈವೇಸ್ ಮತ್ತು ಎಕ್ಸ್ಪ್ರೆಸ್ ವೇ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಏರಿಯಾದಲ್ಲಿ ಅದ್ರ ಬಗ್ಗೆನೇ ಕೇಳೋದು ಅವರು. ನೋ ಅಬೌಟ್ ಯುವರ್ MP ಆ್ಯಂಡ್ MLAs. ಹೀಗೆ ಮಾತು ಆಡ್ತಾ ನಿಮ್ಮ MP ಮತ್ತು MLAs ಬಗ್ಗೆನೂ ಕೇಳ್ಬೋದು. ಅಂದರೆ ನೋ ಅಬೌಟ್ ಅಂದರೆ ಅವ್ರದ್ದು ಪರ್ಸ್ನಲ್ ಅಲ್ಲ, ನಾನು ಹೇಳ್ತಾ ಇರೋ ಸ್ನೇಹಿತರೆ. ಅಂದರೆ ಅವರು ನಿಮ್ಮ MLA ಹೆಸರೇನು ಅಥವಾ ನಿಮ್ಮ ಕ್ಷೇತ್ರದ MP ಅವ್ರ ಹೆಸರೇನು, ಆ ಥರ ಕೇಳಬಹುದು. ಕೇಳ್ತಾರೆ ಅಂತಲ್ಲ, ಕೇಳಬಹುದು. ಫುಲ್ ನಾಲೆಜ್ ಅಬೌಟ್ ಸ್ಯಾಂಡ್. ಈಗ ನೋಡಿ ಸ್ಯಾಂಡ್ ಬಗ್ಗೆ ಫುಲ್ ಏನೇನು ಟೆಸ್ಟ್ ಇದೆ ಪ್ರತಿಯೊಂದು, ಮತ್ತು ಅದರದ್ದು ಲಿಮಿಟ್ ಎಷ್ಟಿದೆ ಎಲ್ಲ ತಿಳ್ಕೊಂಡು ಹೋಗಿ ಅಕಾರ್ಡಿಂಗ್ ಟು IS ಸ್ಟ್ಯಾಂಡರ್ಡ್ಸ್. IS ಸ್ಟ್ಯಾಂಡರ್ಡ್ ಬಗ್ಗೆನೂ ಸ್ವಲ್ಪ IS 456, IS 10246 ಮತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ. ಕೋರ್ಸ್ ಅಗ್ರಿಗೇಟ್ ಏನೇನು ಟೆಸ್ಟ್ ಇದೆ ಅದು, ಫೈನ್ ಅಗ್ರಿಗೇಟ್ ಎಲ್ಲ ಟೆಸ್ಟು, ಸಿಮೆಂಟ್ದು ಎಲ್ಲ ಟೆಸ್ಟು, ಬ್ರಿಕ್ಸ್ದು ಎಲ್ಲ ಟೆಸ್ಟು ಮತ್ತು ಅಲೋವಬಲ್ ಲಿಮಿಟು, ಸ್ಟೀಲ್ ರಾಡ್ದು ಎಲ್ಲ ಟೆಸ್ಟು ಅಲೋವಬಲ್, ಬಿಟುಮಿನ್ಸ್ದು ಎಲ್ಲ ಟೆಸ್ಟು ಅಲೋವಬಲ್ ಲಿಮಿಟ್ಸ್. ನಾನು ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟು 51 ಕ್ವಶನ್ ಮಾಡ್ತೇನೆ. ಬಟ್ ಈಗ ಸದ್ಯ ಮಾಡೋದಿಲ್ಲ ಸ್ನೇಹಿತರೆ, ಅದು ನೆಕ್ಸ್ಟ್ ಒಂದು
ಇಂಟರ್ವ್ಯೂ ಟೈಮಲ್ಲಿ ಮಾಡೋಣ ಮತ್ತೆ ಕ್ವಶನ್ಸ್ನ, ಅಥವಾ ಟೈಮ್ ಸಿಕ್ಕಾಗ ಮತ್ತೆ ಮಾಡ್ತೇನೆ ಸ್ನೇಹಿತರೆ. ಈಗ 1 to 50 ಕ್ವಶನ್ವರೆಗೂ ನಿಮ್ಗೆ ಹೇಳಿದ್ದೀನಿ. ಇದು ಎಲ್ಲ ಕ್ವಶನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗ್ನಲ್ಲಿ. ಆವಾಗ ಅದು ನಿಮಗೆ ಮುಂದೆ ಓದಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ನಿಮ್ಮ ಫ್ರೆಂಡ್ಸ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ ನಮ್ಮ ಚಾನಲ್ನ. ಧನ್ಯವಾದಗಳು.